ಮಂಗಳೂರಿನ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಬಹಳಷ್ಟು ವಿಚಾರಗಳು ಈಗ ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ದರೋಡೆಕೋರನಿಂದನೇ ಮತ್ತೊಬ್ಬ ದರೋಡೆಕೋರನ ವಿಚಾರ ಬಯಲಾಗಿದೆ. 11 ಕೆಜಿ ಚಿನ್ನವನ್ನ ಮೂಟೆಯಲ್ಲಿ ಕಟ್ಟಿಕೊಂಡು ಸುಮಾರು 700 ಕಿಲೋಮೀಟರ್ ಓಡಾಟವನ್ನ ನಡೆಸಿದ್ದಾರೆ. ಆದರೆ ಈ ಮಧ್ಯೆ ಒಳ ಜಗಳ ಏರ್ಪಟ್ಟಿದೆ. ಅದರ ಪರಿಣಾಮ ಲೂಟಿ ರಹಸ್ಯ ಬಯಲಾಗಿದೆ. ಇದರಲ್ಲಿ ಸ್ಥಳೀಯರ ಸಹಕಾರವೂ ಇದೆ ಅಂತ ತಿಳಿದು ಬರ್ತಾ ಇದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರು ದರೋಡೆಯ ಇನ್ನಷ್ಟು ಸ್ಫೋಟಕ ಸತ್ಯ ಬಯಲು. ದರೋಡೆಕೋರರ ಸುಳಿವು ಕೊಟ್ಟಿದ್ದೇ ಇನ್ನೊಬ್ಬ ದರೋಡೆಕೋರ. ಗೋಣಿ ಚೀಲದಲ್ಲಿ 11 ಕೋಟಿ ಚಿನ್ನ, 700 ಕಿಲೋಮೀಟರ್ ಓಡಾಟ. ಹೌದು, ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆಯ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದೇ ರಣರೋಚಕ. ಇಷ್ಟಕ್ಕೂ ದರೋಡೆ ನಡೆದು 2 ದಿನವಾದರೂ ಯಾವುದೇ ಸುಳಿವು ಸಿಗದೆ ಪರದಾಡ್ತಾ ಇದ್ದ ಪೊಲೀಸರಿಗೆ ಸುಳಿವು ಕೊಟ್ಟಿದ್ದೇ ಇನ್ನೊಬ್ಬ ದರೋಡೆಕೋರ. ತಮಿಳುನಾಡಿನ ನಟೋರಿಯಸ್ ಡಕಾಯಿತ ಮುರುಗನ್ ಹಾಗೂ ಗ್ಯಾಂಗ್ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋ ಬಗ್ಗೆ ಒಂದೊಂದೇ ಸತ್ಯಾಂಶ ಹೊರಬೀಳ್ತಾ ಇದೆ. ದರೋಡೆಕೋರರನ್ನು ಬಂಧಿಸಲು ಪೊಲೀಸರು ಯಾವ ರೀತಿಯಾದಂಥ ಪ್ಲಾನ್ ಮಾಡ್ಕೊಂಡಿದ್ದಾರೋ ಅದಕ್ಕಿಂತಲೂ ಜಾಸ್ತಿಯಾಗಿ ದರೋಡೆ ಮಾಡಲಿಕ್ಕೆ ಬೇಕಾದಂಥ ಪ್ಲಾನನ್ನು ಈ ಧಾರಾವಿ ಗ್ಯಾಂಗ್ನವರು ಭಾಳಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು. ಮುಂಬೈಯಲ್ಲೇ ಕೂತು ಮಂಗಳೂರಿನ ಕೋಟೆಕಾರ್ನ ಸಹಕಾರಿ ಬ್ಯಾಂಕನ್ನು ದರೋಡೆ ಮಾಡಲಿಕ್ಕೆ 10 ಜನರ ತಂಡವನ್ನು ನೇಮಕ ಮಾಡಲಾಗುತ್ತೆ. ಅದರಲ್ಲಿ 6 ಮಂದಿ ಜನರನ್ನು ಇಲ್ಲಿಗೆ ದಕಾಯಿತಕ್ಕಾಗಿ ಕಳಿಸಲಾಗುತ್ತೆ. ಅದರ ಕಿಂಗ್ ಪಿನ್ ಆಗಿರುವಂಥ ಮುರುಗಂಡಿ ದೇವರಿ ಏನಿದ್ದಾನೆ, ಈತ ಎಲ್ಲ ರೀತಿಯಾದಂಥ ಪ್ಲ್ಯಾನನ್ನು ಮಾಡ್ತಾನೆ. ಯಾವ ಬ್ಯಾಂಕ್, ಯಾವ ದಿನಾಂಕ, ಯಾವ ಟೈಮು, ಯಾವ ರೀತಿ ಹೋಗಬೇಕನ್ನುವಂಥ ಪ್ಲ್ಯಾನನ್ನು ಮುಂಬೈಯಲ್ಲೇ ಕೂತು ಆತ ಮಾಡ್ತಾನೆ. ಜೊತೆಗೆ 2 ತಿಂಗಳಿಗಿಂತಲೂ ಮೊದಲು ಆತ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿದ್ದಂಥ ತಮಿಳುನಾಡಿನ ಕೆಲವು ಸ್ನೇಹಿತರ ಜೊತೆ ಮಾಹಿತಿಯನ್ನು ಕಲೆ ಹಾಕಿ ಕೋಟೆಕಾರ್ನ ಬ್ಯಾಂಕನ್ನು ಆಯ್ಕೆ ಮಾಡ್ತಾನೆ. ಆ ಬಳಿಕ ಕೋಟೆಗಾರನ ಸುತ್ತಮುತ್ತಲಿದ್ದಂಥ ಸ್ಥಳೀಯರ ಮಾಹಿತಿಯಿಂದಾಗಿ ಆತ ದರೋಡೆಗೆ ಬೇಕಾದಂಥ ಪ್ಲ್ಯಾನ್ ಮಾಡ್ತಾನೆ. ಜೊತೆಗೆ ಪರಾರಿಯಾಗಲಿಕ್ಕೂ ಬೇಕಾದಂಥ ಪ್ಲ್ಯಾನ್ ಮಾಡ್ತಾನೆ. ಈ ರೀತಿಯಾಗಿ ಸೂಪರ್ ಪ್ಲ್ಯಾನ್ ಮಾಡಿಕೊಂಡು ಬಂದಿರುವಂಥ ದರೋಡೆಕೋರರು ಬರೋಬ್ಬರಿ 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ದರೋಡೆ ಮಾಡಿದೆ ಈ ಧಾರಾವಿ ಗ್ಯಾಂಗ್ನವರು. ಒಳ ಜಗಳದಿಂದ ಬಯಲಾದ ಲೂಟಿ ರಹಸ್ಯ. ದರೋಡೆಯ ಧಾರಾವಿ ಟೀಮ್ಗೆ ಒಳ ಜಗಳವೇ ಮುಳುವಾಯಿತು. ದರೋಡೆಗೂ ಮೊದಲೇ ಮುಂಬೈ ಪೊಲೀಸರಿಗೆ ಸಿಕ್ಕಿತ್ತು ಸುಳಿವು. ಬ್ಯಾಂಕ್ ದರೋಡೆಗೆ ಮುಂಬೈನಲ್ಲಿ ಕುಳಿತು ಸ್ಕೆಚ್ ರೂಪಿಸಿದ್ದ ಧಾರಾವಿ ಗ್ಯಾಂಗ್. ಕೇವಲ 10 ಜನರ ಟೀಮ್ ರಚಿಸಿದ ಗ್ಯಾಂಗ್. ಕಾರ್ಯಾಚರಣೆ ತಂಡ, ದಿನ ಹಾಗೂ ಹೊತ್ತು ಎಲ್ಲವೂ ಮುಂಬೈನಲ್ಲೇ ಫೈನಲ್. ಒಂದಿಬ್ಬರನ್ನ ತಂಡದಿಂದ ಹೊರಗಿಟ್ಟಿದ್ದ ಧಾರಾವಿ ಟೀಮ್. ತಂಡದಿಂದ ಹೊರಗಿದ್ದವನಿಂದ ದರೋಡೆ ಮಾಹಿತಿ ಲೀಕ್. ಸ್ಥಳದ ಮಾಹಿತಿ ಇಲ್ಲದಿದ್ದರೂ ದೊಡ್ಡ ದರೋಡೆ ಮಾಹಿತಿ ಲೀಕ್. ಮುಂಬೈ ಪೊಲೀಸ್ ಗುಪ್ತಚರ ಇಲಾಖೆಗೂ ಸಿಕ್ಕಿದ್ದ ದರೋಡೆ ಪ್ಲಾನ್. ಮುಂಬೈನಲ್ಲೇ ಆಗಬಹುದು ಎಂದುಕೊಂಡಿದ್ದ ಪೊಲೀಸರು. ಆದರೆ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಆಗ್ತಾ ಇದ್ದಂತೆ ಬಯಲಾದ ಧಾರಾವಿ ಗ್ಯಾಂಗ್ ದರೋಡೆ ಸೀಕ್ರೆಟ್. 11 ಕೋಟಿ ದರೋಡೆಗೆ ಸ್ಥಳೀಯರಿಂದಲೇ ಸಹಕಾರ. ಬ್ಯಾಂಕ್ ಲೂಟಿ ಎಸ್ಕೇಪ್ಗೆ ಸ್ಥಳೀಯನ ರೂಟ್ ಮ್ಯಾಪ್. ಇನ್ನು ಕೋಟೆಕಾರು ಸಹಕಾರಿ ಬ್ಯಾಂಕ್ ಲೂಟಿಗೆ ಪ್ಲಾನ್ ರೂಪಿಸಿಕೊಟ್ಟಿದ್ದೇ ಸ್ಥಳೀಯರು. ಇಷ್ಟಕ್ಕೂ ಹೇಗಿತ್ತು ಸ್ಥಳೀಯರ ಸಹಕಾರ ಅನ್ನೋದನ್ನ ನೋಡೋಣ. ಬ್ಯಾಂಕ್ ಲೂಟಿಗೆ ಸ್ಥಳೀಯರ ಸಹಕಾರ. ಬ್ಯಾಂಕಿನಲ್ಲಿರೋ 18 ಕೋಟಿ ಮೌಲ್ಯದ ಚಿನ್ನಾಭರಣದ ಬಗ್ಗೆ ಸ್ಥಳೀಯರ ಮಾಹಿತಿ. ಬ್ಯಾಂಕ್ ದರೋಡೆಗೆ ಟೈಮ್ ನಿಗದಿಪಡಿಸಿದ್ದೇ ಆ ಸ್ಥಳೀಯ ವ್ಯಕ್ತಿ. ಬ್ಯಾಂಕ್ ಸುತ್ತಮುತ್ತ ಮುಸ್ಲಿಮರೇ ಹೆಚ್ಚಾಗಿರೋದು ದರೋಡೆಗೆ ತೊಡಕು. ಶುಕ್ರವಾರದ ಮಧ್ಯಾಹ್ನ ನಮಾಜ್ ಟೈಮ್ ಸೂಚಿಸಿದ ಸ್ಥಳೀಯ ವ್ಯಕ್ತಿ. ಬ್ಯಾಂಕಿನಲ್ಲಿ 3 ಮಹಿಳೆಯರು ಇರೋ ಬಗ್ಗೆ ಸ್ಥಳೀಯ ವ್ಯಕ್ತಿ ಮಾಹಿತಿ. ದರೋಡೆಗೆ ಸಹಕಾರದ ಜೊತೆಗೆ ಪರಾರಿಯಾಗಲು ಸ್ಥಳೀಯರ ರೂಟ್ ಮ್ಯಾಪ್. ಈ ಎಲ್ಲ ಮಾಹಿತಿಗಳನ್ನು ಆಧರಿಸಿ ದರೋಡೆಗೆ ಸಹಕಾರ ಕೊಟ್ಟ ಸ್ಥಳೀಯರ ಬಂಧನಕ್ಕೆ ಮುಂದಾಗಿದ್ದಾರೆ. ಡಕಾಯಿತರು ಪೊಲೀಸ್ ಬಲೆಗೆ ಬೀಳುತ್ತಿದ್ದಂತೆ ಡಕಾಯಿತರ ಸೂಪರ್ ಪ್ಲಾನ್ಗಳೆಲ್ಲ ಹೊರಬೀಳ್ತಾ ಇದೆ. ಮೊದಲಿಗೆ ಧಾರಾವಿ ಗ್ಯಾಂಗ್ ಈ ಒಂದು ದರೋಡೆಯ ಪ್ಲಾನನ್ನು ಮಾಡಿತ್ತು. ಆ ಪ್ಲಾನ್ನ ಪ್ರಕಾರವೇ 10 ಜನರು ಈ ತಂಡದಲ್ಲಿದ್ದರು. ಕೊನೆಯ ಗಳಿಗೆಯಲ್ಲಿ 4 ಈ ತಂಡದಿಂದ ಕೈ ಬಿಡಲಾಗುತ್ತೆ. ಹೀಗಾಗಿ ಕೈ ಬಿಟ್ಟ 4 ತಂಡದಲ್ಲಿ ಓರ್ವ ವ್ಯಕ್ತಿ ಈ ಒಂದು ದೊಡ್ಡ ಮಟ್ಟದ ದರೋಡೆ ನಡೀತದೆ ಅನ್ನುವಂಥ ಒಂದು ಪ್ಲಾನನ್ನು ಹೊರಬಿಟ್ಟಿದ್ದ. ಈ ಒಂದು ಮಾಹಿತಿಯನ್ನು ಹೊರಗಾಕಿದ್ದ. ಈ ಮಾಹಿತಿಯ ಹೊರಹಾಕಿದ ಬೆನ್ನಲ್ಲೇ ಮುಂಬೈನ ಗುಪ್ತಚರ ಇಲಾಖೆಗೆ ಈ ಒಂದು ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಧಾರಾವಿ ಗ್ಯಾಂಗ್ನವರು ಮುಂಬೈನಲ್ಲಿ ದೊಡ್ಡ ಮಟ್ಟದ ದರೋಡೆ ಮಾಡ್ತಾರೆ ಅನ್ನುವಂಥ ಒಂದು ಸೂಚನೆ ಪೊಲೀಸರಿಗೆ ಸಿಗುತ್ತೆ. ಹಾಗಾಗಿ ಪ್ರತಿ ತಂಡದ ಸದಸ್ಯರ ಮನೆಗೂ ಮಫ್ತಿಯಲ್ಲಿ ಪೊಲೀಸರು ನಿಂತಿರ್ತಾರೆ. ಆದರೆ ಆರೋಪಿಗಳು ಆ ಮನೆಗೆ ಬರದೇ ಇರುವುದರಿಂದ ಎಲ್ಲಾದರೂ ಮುಂಬೈಯಲ್ಲಿ ದರೋಡೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಆದರೆ ಮುಂಬೈಯಲ್ಲಿ ದರೋಡೆ ಮಾಡದೆ ನೇರವಾಗಿ ಕೋಟೆಕಾರ್ನಲ್ಲಿ ದರೋಡೆ ಮಾಡ್ತಾರೆ. ಹೀಗಾಗಿ ಈ ಮಾಹಿತಿಯನ್ನು ದರೋಡೆ ಆದ ಬಳಿಕ ಮುಂಬೈಯ ಪೊಲೀಸರು ಮಂಗಳೂರಿನ ಪೊಲೀಸರಿಗೆ ಧಾರಾವಿ ಗ್ಯಾಂಗಿನ ಒಂದು ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಈ ಒಂದು ತಂಡದ ಪ್ರಮುಖ ಆರೋಪಿಗಳು ಈಗ ಪೊಲೀಸ್ ಬಲೆಗೆ ಬಿದ್ದಿರುವಂಥದ್ದು. ಇನ್ನು 11 ಕೋಟಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ ದರೋಡೆಕೋರರು 700 ಕಿಲೋಮೀಟರ್ ಓಡಾಡಿದ್ದಾರೆ. ಕೊನೆಗೆ ತಮಿಳುನಾಡಿನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹೇಗಿತ್ತು ಕಾರ್ಯಾಚರಣೆ ಅನ್ನೋದನ್ನ ನೋಡೋದಾದ್ರೆ, 11 ಕೋಟಿ ಜೊತೆ 700 ಕಿಲೋಮೀಟರ್ ಓಡಾಟ. ಕದ್ದ ಚಿನ್ನದ ಸಹಿತ 700 ಕಿಲೋಮೀಟರ್ ಕಾರಿನಲ್ಲೇ ಪ್ರಯಾಣಿಸಿದ್ದ ದರೋಡೆಕೋರರು. ತಮಿಳುನಾಡಿನ ತಿರುನಲ್ವೇಲಿಗೆ ಫಿಯಟ್ ಕಾರ್ನಲ್ಲಿ ಪ್ರಯಾಣ.
ತಮಿಳುನಾಡು ತಲುಪಿದ ಬಳಿಕ ಅಜ್ಞಾತ ಸ್ಥಳದಲ್ಲಿ ಕಾರು ಬಿಟ್ಟು ಚಿನ್ನದ ಜೊತೆ ಎಸ್ಕೇಪ್. ಜಾಡು ಹಿಡಿದು ಹೊರಟ ಮಂಗಳೂರು ಪೊಲೀಸರಿಗೆ ತಮಿಳುನಾಡಿನಲ್ಲಿ ಕಾರು ಪತ್ತೆ. ಕಾರಿನ ಚಾಸಿಸ್ ನಂಬರ್ ಆಧಾರದಲ್ಲಿ ಕಾರಿನ ನೈಜ ಮಾಲೀಕನ ಮಾಹಿತಿ ಪತ್ತೆ. ತಮಿಳುನಾಡಲ್ಲಿ ಜಾಲಾಡಿದಾಗ 3 ಆಗಂತುಕರ ಜಾಡು ಪತ್ತೆ. ಪ್ರಮುಖ ಆರೋಪಿ ಮುರುಗಂಡಿ ದೇವರ್ ತಿರುನಲ್ವೇಲಿ ತನಕ ಕಾರು ಚಲಾಯಿಸಿದ್ದ. ಮಹಾರಾಷ್ಟ್ರ ಮೂಲದ ಫಿಯೆಟ್ ಕಾರು ಎಂಬ ಮಾಹಿತಿ ಲಭ್ಯ. ಮುಂಬೈ ಹಾಗೂ ತಮಿಳುನಾಡು ಮೂಲದ ನಟೋರಿಯಸ್ ಟೀಮ್. 2 ತಿಂಗಳ ಹಿಂದೆಯೇ ಮಂಗಳೂರಿಗೆ ಬಂದಿದ್ದ ಕಿಂಗ್ ಪಿನ್ ಮುರುಗಂಡಿ ದೇವರ್ ಕೋಟೆ ಕಾರು ಬ್ಯಾಂಕ್ ಪರಿಸರದಲ್ಲಿ ಸುತ್ತಾಡಿ ಮಾಹಿತಿ ಕಲೆ ಹಾಕಿದ್ದ. ನಿಖರವಾದ ಸ್ಕೆಚ್ ತಯಾರಿಸಿ ಮತ್ತೆ ತಮಿಳುನಾಡಿಗೆ ತೆರಳಿದ್ದ. ದರೋಡೆಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಮುರುಗಂಡಿ ದೇವರ್ ರಾಜೇಂದ್ರನ್, ಕಣ್ಣನ್ಮಣಿ ಹಾಗೂ ಇತರೆ 6 ಜನರ ಜೊತೆ ಬಂದಿದ್ದ. 5 ಜನರಷ್ಟೇ ಫಿಯೆಟ್ ಕಾರಿನಲ್ಲಿ ಬಂದು ದರೋಡೆ ಮಾಡಿದ್ರು. ಓರ್ವ ಬೇರೆ ಜಾಗದಲ್ಲಿ ನಿಂತು ದರೋಡೆಗೆ ನೆರವು ನೀಡಿದ್ದ ಅನ್ನೋದು ತನಿಖೆ ವೇಳೆ ಬಹಿರಂಗವಾಗಿದೆ. ಸತತವಾಗಿ ಅವ್ರಿಗೆ ನಾವು ಟ್ರ್ಯಾಕ್ ಮಾಡಿ 3 ಜನರಿಗೆ ನಾವು ತಿರುನಲ್ವೇಲಿ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ತಿರುನಲ್ವೇಲಿ ನೇಟಿವ್. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮನಿವನನ್ ಈಸ್ ಲೈಕ್ A2. ಒಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ಪ್ರಕಾಶ್ ಎಲಿಯಾಸ್ ಜೋಶುವಾ. ಫಿಯೆಟ್ ಕಾರ್ ಕೂಡ ನಾವು ಅಲ್ಲಿಂದ ಪತ್ತೆ ಮಾಡಿದ್ದೀವಿ. ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ತಿರುನಲ್ವೇಲಿಯಿಂದ ರಿಕವರ್ ಮಾಡಿದ್ದೀವಿ. ದರೋಡೆಕೋರರು ಯಾವ ರೀತಿ ಒಂದೇ ಒಂದು ಸುಳಿವು ಉಳಿಸದೆ ದರೋಡೆ ನಡೆಸಿದ್ರು, ಅದೇ ರೀತಿ ಪೊಲೀಸರು ಒಂದೇ ಒಂದು ಸುಳಿವು ನೀಡದೆ ದರೋಡೆಕೋರರ ಮನೆ ಬಾಗಿಲು ಬಡಿದಿದ್ರು. ಒಟ್ಟಿನಲ್ಲಿ ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲೆ ಕೆಳಗೆ ನುಗ್ತಾರೆ ಅನ್ನೋದು ಈ ಪ್ರಕರಣದಲ್ಲಿ ಮತ್ತೆ ಸಾಬೀತಾಗಿದೆ. ಪೊಲೀಸರ ಈ ಸೂಪರ್ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.